ಗರಿ ಗರಿಯಾಗಿ ಉದ್ದಿನ ವಡೆ ಡಿಫ್ರೆಂಟಾಗಿ ನಾನು ಮಾಡೋ ಥರ ಯಾರೂ ಮಾಡಿಲ್ಲ ಅಂದ್ಕೊತೀನಿ. ನೋಡಿ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಮೀಡಿಯಮ್ ಗ್ಲಾಸಲ್ಲಿ ನಾನು ಉದ್ದಿನಕಾಳು ಒಂದು ಗ್ಲಾಸಷ್ಟು ತೊಗೊಂಡು ನೆನೆಸಿಕ್ಕಿದ್ದೀನಿ ತೊಳೆದ್ಬಿಟ್ಟು. ಇದನ್ನು ಒಂದು ಮಿನಿಮಮ್ ಅಂದರೂ 4ರಿಂದ 5 ಅವರು ನೆನೆಸ್ಬೇಕು. ಅಷ್ಟು ನೆನೆಸೋಕ್ಕಾಗಲ್ಲ ಅಂದರೆ ಮಿನಿಮಮ್ ಅಂದರೂ ಒಂದು 3ರಿಂದ 4 ಅವರ್ ಆದರೂ ನೆನೆಸಿ. ನೋಡಿ ತೊಳೆದ್ಬಿಟ್ಟು ನಾನು ರುಬ್ಕೊಳೋದಕ್ಕೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಸಾಫ್ಟಾಗಿ ಗರಿ ಗರಿಯಾಗಿ ಬರುತ್ತೆ. ಇದಕ್ಕೆ ನೀರು ಹಾಕ್ಕೊಂಡಲೇ ರುಬ್ಕೊಬೇಕು. ಉದ್ದಿನಕಾಳನ್ನೆಲ್ಲ ಹಾಕ್ಕೊಂಬಿಟ್ಟು ನಾನು ರುಬ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನು ಸೋಂಪು, ಸ್ವಲ್ಪ ಅಜ್ವಾನ, ಒಂದು ಹಸಿಮೆಣ್ಸಿಕಾಯಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೋಂಪು ಯಾರೂ ಹಾಕಿರಲ್ಲ ಅನಿಸುತ್ತೆ, ಬಟ್ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸೋಂಪಿಂದು ತಿನ್ನುವಾಗ ಕೂಡ ಚೆನ್ನಾಗಿ ಅನಿಸುತ್ತೆ. ನಾನು ರುಬ್ಕೊಂಡಿರೋ ಹಿಟ್ಟನ್ನು ಬಟ್ಲಿಗೆ ಹಾಕಿದ್ದೀನಿ. ಇದನ್ನು ರುಬ್ಕೊಂಡಾದಮೇಲೆ ಒಂದು ಮಿನಿಮಮ್ ಅಂದರೂ 1-2 ಅವರು ಬಿಡಬೇಕು. ಯಾಕಂದರೆ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಹಿಟ್ಟು. ಅದಕ್ಕೋಸ್ಕರ ಇಷ್ಟನ್ನು ಹಾಕ್ಕೊಂಡು ಉಪ್ಪನ್ನು ನಾನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು. ಇದನ್ನು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ 2ರಿಂದ 3 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಆಗಿದೆ. ಸಾಫ್ಟಾಗಿದೆ ನೋಡಿ ಹಿಟ್ಟು ಕೂಡ. ನಾನೀಗ ಇನ್ನೊಂದು ಬಾಣಲಿಯಲ್ಲಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಒಂದು ಬಟ್ಲಲ್ಲಿ ನೀರು ಕೂಡ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ನಾನೀಗ ನೀರು ನೆನೆಸ್ಕೊಂಡು ಕೈಯಲ್ಲಿ ಸ್ವಲ್ಪ ಒಂದು ಲೆಮನ್ ಗಾತ್ರದಷ್ಟು ತೊಗೊಂಡಿದ್ದೀನಿ. ಹೆಬ್ಬೆಟ್ಟಿಂದ ಹೋಲ್ ಮಾಡ್ತಾ ಇದ್ದೀನಿ. ನೋಡಿ ನಿಧಾನವಾಗಿ ಎಣ್ಣೆಯಲ್ಲಿ ಹಾಕುವಾಗ ನಿಧಾನವಾಗಿ ಬಿಡಬೇಕು. ನೋಡಿ ಅಂಟೋದಿಲ್ಲ. ನೀರು ಒಂದು ಬಿಟ್ಟಾದಮೇಲೆ ಮತ್ತೆ ಕೈಗೆ ನೀರು ಹತ್ಕೊಂಡು ಬಿಡಬೇಕು. ಏಕೆಂದರೆ ಉದ್ದಿನ ವಡೆ ಮಾಡುವಾಗ ಕೈಗೆ ಅಂಟೋದಿಲ್ಲ. ಅದಕ್ಕೋಸ್ಕರ ನೀರಲ್ಲೇ ಇಟ್ಕೊಂಡು ಒಂದೊಂದನ್ನೇ ಸ್ವಲ್ಪ ಹಿಟ್ಟು ತಗೊಂಡು ಹೋಲ್ ಮಾಡಿ ಹಾಕಬೇಕು. ನೋಡಿ ಬೇಯ್ತಾ ಇದೆ. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಸೋಂಪು ಕಾಳು ಹಾಕಿರೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ತಿನ್ನುವಾಗೆಲ್ಲ ಬೈಟಲ್ಲಿ ಸೋಂಪು ಸ್ಮೆಲ್ ಬರ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಸಾಫ್ಟಾಗಿ ಬಂದಿದೆ ನೋಡಿ. ತೆಗಿತಾ ಇದ್ದೀನಿ ನಾನು ಬೆಂದಿರೋದನ್ನು. ನಾನಿಲ್ಲಿ ಒಂದು 8ರಿಂದ 10 ಆಗೋವಷ್ಟು ಮಾತ್ರ ಮಾಡಿಟ್ಕೊಂಡಿದ್ದೀನಿ. ಒಂದು ಗ್ಲಾಸಿಗೆ ಅಷ್ಟು ಆಗುತ್ತೆ. ನೋಡಿ ನಾನು ಇದು 2ನೇ ಟ್ರಿಪ್ ಬಿಡ್ತಾ ಇದ್ದೀನಿ. ಬೇಯೋದನ್ನು ಮಾತ್ರ ತೋರಿಸಿದ್ದೀನಿ. ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು, ಕಷ್ಟ ಏನಿಲ್ಲ. ತುಂಬಾ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ. ನೋಡಿ ತೋರಿಸ್ತಾ ಇದ್ದೀನಲ್ಲ, ಎಣ್ಣೆ ಕೂಡ ಹಿಡಿಯೋದಿಲ್ಲ. ನೋಡಿ ತುಂಬಾ ಚೆನ್ನಾಗಿದೆ, ಈಸಿಯಾಗಿ ಮಾಡ್ಬೋದು, ಸಾಫ್ಟಾಗಿದೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.